ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಬರೀ ಒಂದ್ ಕಾಲ್ನೇ ಒತ್ತಾ ಇದೆಯಲ್ಲ, ಈ ಕಾಲ್ನು ಒತ್ತು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಒತ್ತು ಕಾಲ್ನ. ಅಕ್ಕ ಮನೇಲಿದ್ದಾಗ ಕೆಲಸ ಮಾಡಕ್ಕೆ ಅಂತಾನೆ ಆಳುಗಳು, ಅವಳ ಕೈಕಾಲು ಒತ್ತೋದಕ್ಕೆ, ಅವಳು ಕೇಳಿದ್ನ ತಂದ್ಕೊಡೋದಕ್ಕೆ ಅಂತಾನೆ ಆಳುಗಳಿರ್ತಿದ್ರು. ಇಷ್ಟೆಲ್ಲ ಇದ್ರು ನಮ್ಮ ಅಕ್ಕನ ಪರಿಸ್ಥಿತಿ ನೋಡು, ಇನ್ನೊಬ್ರು ಕಾಲೊತ್ತೋ ಅಂತ ಪರಿಸ್ಥಿತಿ ಬಂದಿದ್ಯಲ್ಲ. ಸರಿ ಸರಿ ಸಾಕು ಬಿಡು. ಹೀಗೆ ದಿವಸ ಬಂದು ದಿನ ಅರ್ಧ ಗಂಟೆ ಕಾಲು ಒತ್ತಬೇಕು, ಅರ್ಥ ಆಯ್ತಾ? ಅವ್ರ ಮರ್ತರು ನೆನಪು ಮಾಡಿ ನಾನ ಕರ್ಕೊಂಬಂದು ನಿಮ್ ಕಾಲು ಒತ್ತಿಸ್ತೀನಿ. ಹಂಗ ಮಾಡು. ಹಾ ಸರಿ ಸರಿ ಹೊರಡಿ ನೀವು. ಏನು ಅದು ತಲಿ ಕಿರ್ಯಾಕತ್ತೈತ್ರಿ, ಅದಕ್ಕೆ ಕಿರ್ಯಾಕತ್ತೇನ್ ನೋಡ್ರಿಲ್ಲ. ಈ ನವರಂಗಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಸರಿ ನಡಿ ಹೋಗ್. ಅಕ್ಕ ಹೇಗಿದ್ದೆ ನೀನು, ಇವಾಗ ನೋಡು ಯಾವ ಪರಿಸ್ಥಿತಿಗೆ ಬಂದಿದ್ಯಾ. ಆ ಅಜ್ಜಿನ ನೋಡಿದ್ರೆ ಕತ್ತಿಸ್ಟಿ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ ನನ್ಗೆ. ನಿನ್ನನ್ನೇ ಯಾರು ಅನ್ಕೊಂಡಿದ್ದಾಳೆ ಅವಳು? ನಿನ್ ಮೈ ಮೇಲೆ ಇರ್ತಾ ಇದ್ದಿದ್ ಒಡವೆಗ್ ಸಮ ಇಲ್ಲ ಅವಳು. ಎಷ್ಟು ಪೊಗ್ರಿದ್ರೆ ನಿನ್ನನ್ನೇ ಕಾಲು ಒತ್ತು ಅಂತ ಹೇಳ್ತಾಳೆ. ಆ ದೇವ್ರಿಗೆ ಕಣ್ಣಿಲ್ಲ ಅಕ್ಕ, ಕಣ್ಣಿಲ್ಲ. ಆ ದೇವ್ರಿಗೆ ಕಣ್ಣು ಇದ್ದದಕ್ಕನ ನಿಮ್ಮಿಬ್ರಿಗೂ ಈ ಸ್ಥಿತಿ ಬಂದಿರೋದು. ಕಾಲ ಅನ್ನೋದು ಗಡಿಯಾರ ಇದ್ದಂಗ 12 ಗಂಟೆಗೆ ಇದ್ದದ್ ಮುಳ್ಳು ಈಗ 6 ಗಂಟೆಗೆ ಬಂದು ನಿಂತೈತಿ. ಇದೆಲ್ಲ ಕಾಲಾಯ ತಸ್ಮೈ ನಮಃ. ಫಾಲ್ಗುಣಿ, ಈಗಿನ ನನ್ನ ಪರಿಸ್ಥಿತಿಗೆ ಒಂದ್ ರೀತಿಲಿ ನಾನೇ ಕಾರಣ. ನನ್ನ ಜೀವನದಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಿ. ಅದರಲ್ಲಿ ಮೊದಲನೇ ತಪ್ಪು ನನ್ನ ಶತ್ರುಗಳನ್ನ ಜೀವಂತವಾಗೊಳಿಸಿದ್ದು. ಹಾವನ್ನ, ಮನುಷ್ಯರನ್ನ ಅರ್ಧ ಪ್ರಾಣಕ್ಕೆ ಬಿಡಬಾರ್ದು, ಪೂರ್ತಿ ಪ್ರಾಣ ತೆಗಿಬೇಕು. ಹಾಗೆ ಬಿಟ್ರೆ ಯಾವತ್ತಿದ್ರೂ ನಮಗ್ ತೊಂದ್ರೆನೆ. ಇಲ್ಲಿಂದ ಆಚೆಗೆ ಹೋದ್ಮೇಲೆ ನನ್ನ ರುದ್ರ ತಾಂಡವ ನೋಡ್ತಿರೋ. ಚಿನಿ, ಏನೋ ರುದ್ರ ತಾಂಡವ ಅಂದ್ರಲ್ಲ, ಅದೇನದು? ಅದಾ ಇದೆ ರುದ್ರ ತಾಂಡವ ಅಂದ್ರೆ. ಸುಮ್ನಿರೋದ್ ಬಿಟ್ಟು ನಾನಾ ಕೇಳಕ್ ಹೋಗಿ ಕಪಾಳಕ ಹೊಡ್ಸ್ಕೊಂಡ್ಬಿಟ್ನಲ್ಲ. ಅಯ್ಯೋ, ಏನ್ ಅಕ್ಕನೋ ಏನ್ ತಂಗಿನೋ. ಅಮ್ಮವ್ರೆ, ಯಾಕಿನ್ನೂ ಮಲ್ಕೊಂಡಿಲ್ಲ? ಏನಿಲ್ಲ ಕಮಲಮ್ಮ, ಇವ್ರನ್ನೆಲ್ಲ ಮನೆಗ್ ಬರಕ್ ಹೇಳ್ದೆ. ಈಗ ನೋಡಿದ್ರೆ ಯಾರ್ಯಾರನ್ನೂ ಮನೆಗ್ ಕರ್ಕೊಂಡ್ ಬರ್ತಿದ್ದಾರೆ.
ಇವ್ರಗಳ ವಿಷಯ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಮಲಮ್ಮ.